ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯ ವಿವರ ಇರುವಂತಹ ಡೈರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ವಾಗ್ವಾದ ನಡೆಯಿತು. ತೀವ್ರ ಗಲಾಟೆ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ನಿಯಮ 69ರ ಅಡಿ ಚರ್ಚೆಗೆ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು. ಈ ವೇಳೆ ಸದನದಲ್ಲಿ ಆಡಳಿತ ಹಾಗೆ ಪ್ರತಿಪಕ್ಷಗಳ ನಡುವೆ ವಾಗ್ವಾದ ನಡೆಯಿತು. ಇದಾದ ಬಳಿಕ ಸ್ಪೀಕರ್ ಕೆಬಿ ಕೋಳಿವಾಡ ಸದನದ ನಾಯಕರ ಸಭೆ ಕರೆದ್ರು. ಆದರೆ ಸದನ ನಾಯಕರ ಸಭೆಯಲ್ಲಿ ಸಹಮತ ಮೂಡದ ಹಿನ್ನೆಲೆಯಲ್ಲಿ ಸಂಧಾನ ಸಭೆ ವಿಫಲಗೊಂಡಿದೆ. ಇನ್ನು ನಿಯಮ 69ರ ಅಡಿ ಚರ್ಚೆಗೆ ಪಟ್ಟು ಹಿಡಿದ್ರು ಬಿಜೆಪಿ ನಾಯಕರು. ವಿಧಾನಸಭೆ ಕಲಾಪ ಪುನರಾರಂಭಗೊಂಡ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ನಿಯಮ 69ರ ಅಡಿ ಚರ್ಚೆಗೆ ಅವಕಾಶ ನೀಡಲಿಲ್ಲ ಅಂತೇಳಿ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ವಾಕ್ಸಮರ ನಡೆಯಿತು. ಧರಣಿ ಗದ್ದಲದ ಹಿನ್ನೆಲೆಯಲ್ಲಿ ಸ್ಪೀಕರ್ ಕಲಾಪವನ್ನ ನಾಳೆಗೆ ಮುಂದೂಡಿದರು. ಇಡೀ ಒಂದು ಮಂತ್ರಿ ಮಂಡಲದಲ್ಲಿ ಪ್ರಮುಖವಾದಂತ ಸಚಿವರು ಆ ಡೈರಿಯಲ್ಲಿ ಹೆಸರು ಬಂದು ಯಾರ್ಯಾರು ಇನ್ನು ಡೈರಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ನಡುವೆ ವಾಕ್ಸಮರ ನಡೆಯಿತು. ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದಂತ ಶೆಟ್ಟರ್, ಡೈರಿ ವಿಚಾರದ ಚರ್ಚೆಯಿಂದ ಎಲ್ಲಾ ಮಂತ್ರಿಗಳ ಅಕ್ರಮಗಳು ಬಯಲಿಗೆ ಬರುವ ಹೆದರಿಕೆ ಸಿಎಂಗೆ ಇದೆ ಅಂತ ಹೇಳಿದ್ರು. ಇದಕ್ಕೆ ಅಕ್ರಮ ಮಾಡ್ತಾ ಇರುವವರು ನೀವೇ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಕೆಲಸ ಸ್ಟೀಲ್ ಬ್ರಿಡ್ಜ್ 65 crores ಸ್ಟೀಲ್ ಬ್ರಿಡ್ಜ್ 65 ಅದು ಯಾರ್ಯಾರು ಹೋಗಿದೆ? ಎಷ್ಟು ಕಡೆಯಿಂದ ಕಲೆಕ್ಷನ್ ಆಗಿದೆ? ನರೇಂದ್ರ ಮೋದಿ ಅವರು ಹೋಗಿದೆ. ಇವೆಲ್ಲ ಹೆದರಿಕೆ ಚಾಲಾಗಿದೆ. ಅವಕಾಶ ಕೊಡಿ. ಹೆದರಿಕೆ ಚಾಲಾಗಿದೆ ಇವರಿಗೆ. ಹೆದರಿಕೆ ಸ್ಟಾರ್ಟ್ ಆಗಿದೆ ಇವರಿಗೆ. ಹೆದರಿತಾ ಇದ್ದಾರೆ. ಚರ್ಚೆ ಮಾಡಿದ್ರೆ ಎಲ್ಲ ವಿಷಯ ಬರ್ತವೆ. ಅದ್ಯಾವುದು ಹೊರಗಡೆ ಬರಬಾರ್ದು. ಮಂತ್ರಿಗಳ ಭ್ರಷ್ಟಾಚಾರ ಮುಚ್ಚಾಕಬೇಕು. ಎಲ್ಲಿ ಹೈಕಮಾಂಡ್ಗೆ ಕಪ್ಪು ಕೊಟ್ಟಿದ್ದು, ಕಪ್ಪು ಹಣ ಕೊಟ್ಟಿದ್ದು ಬರಬಾರ್ದು. ಎಲ್ಲೆಲ್ಲಿ ಯಾರ ಮುಖಾಂತರ ಹೋಯ್ತು, ಯಾರ ಕಡೆಗೆ ಕಲೆಕ್ಷನ್ ಆಯಿತು, ಎಲ್ಲವೂ ಹೊರಗಡೆ ಬರ್ತವೆ. ಆ ಚರ್ಚೆ ಪ್ರಾರಂಭ ಮಾಡಿದ್ರೆ ಎಲ್ಲವೂ ಹೊರಗಡೆ ಬರ್ತವೆ. ಗೋವಿಂದರಾಜು ಏನೋ ಲೆಟರ್ ಬರೆದಿದ್ದಾರೆ ಐಟಿ ಡಿಪಾರ್ಟ್ಮೆಂಟ್ಗೆ. ಅವರೇನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ತೋರಿಸಿದ್ರೆ ಎಲ್ಲವೂ ಹೊರಗಡೆ ಬರ್ತವೆ. ಆ ಇದರಲ್ಲಿ ಐಟಿ ಡಿಪಾರ್ಟ್ಮೆಂಟ್ಗೆ ಗೋವಿಂದರಾಜ್ ಅವರು ಏನೋ ಲೆಟರ್ ಬರೆದಿದ್ದಾರೆ. ಓದಿಬಿಟ್ರೆ ಸಹರಾ ಮತ್ತು ಬಿರ್ಲಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈಗ ಕರ್ನಾಟಕ held that it is inconclusive proof. It cannot be considered, it cannot be referred to SIT or CBI. ಆದೇನ ಮಾಡಿ ರೂಲಿಂಗ್ ಕೊಟ್ಟು ಈಗ ಇದನ್ನ ಮಾಡಬೇಕು. 16 ಚರ್ಚೆಗೆ ಅವಕಾಶ ಕೊಟ್ಟು ಅದರ ಚರ್ಚೆಗೆ ವಾಪಸ್ ಹೋಗ್ತಾರೆ. ಇವತ್ತು ಸರ್ಕಾರದ ನಿಜವಾಗಿ ಸರ್ಕಾರ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಇನ್ನು ಕಲಾಪ ಮುಂದೂಡ್ತಾ ಇದ್ದಂತೆ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿದಂತ ಜಗದೀಶ್ ಶೆಟ್ಟರ್ ಚರ್ಚೆಗೆ ಅವಕಾಶ ಕೊಡದಂತಹ ಆಡಳಿತ ಪಕ್ಷದ ಸಚಿವರ ವಿರುದ್ಧ ಗರಂ ಆದ್ರು. ಸಾರ್ವಜನಿಕರ ಮಹತ್ವದ ವಿಚಾರವನ್ನ ಚರ್ಚಿಸೋಕೆ ನಿಯಮ 69ರಲ್ಲಿ ಅವಕಾಶ ಇದೆ. ಇದಕ್ಕೆ ಸ್ಪೀಕರ್ ಸಹ ಲಿಖಿತ ಆದೇಶವನ್ನ ನೀಡಿದ್ದಾರೆ. ಆದರೆ ಸಚಿವರು ಸ್ಪೀಕರ್ ರೂಲ್ ವಿರುದ್ಧ ಮಾತನಾಡಿದ್ದು ಸ್ಪೀಕರ್ಗೆ ಅಗೌರವವನ್ನ ತೋರಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಅವಕಾಶ ಕೊಡುವುದಿಲ್ಲ ಅಂತಂದಾಗ ನಾವು ಒತ್ತಾಯ ಮಾಡ್ತೀವಿ ಪ್ರತಿಪಕ್ಷದವರು, ಇಲ್ಲ ಇದೊಂದು ರೀಕನ್ಸಿಡರ್ ಮಾಡ್ರಿ ಅಂತ ಹೇಳಿ, ನಮ್ಮ ಮಾತಾಡಿಗೆ ಅವಕಾಶ ಕೊಡ್ರಿ ಅಂತೇಳಿ. ಆದರೆ ಇವತ್ತು ಒಂದ್ಸಲ ರೂಲಿಂಗ್ ಕೊಟ್ಟು ಮಾತಾಡಿಕೆ ಅವಕಾಶ ಕೊಟ್ಟಾಗ ಇದನ್ನ ಮಾತಾಡಿಕೆ ಅವಕಾಶ ಕೊಡಬೇಡ್ರಿ, ಇದನ್ನ ಈ ರೂಲಿಂಗ್ ನೀವೇನು ಕೊಟ್ಟಿರಲಿಲ್ಲ ಇದನ್ನ ರದ್ದು ಮಾಡ್ರಿ ಅಂತೇಳಿ ಆಡಳಿತ ಪಕ್ಷದವರು ಹೇಳಿದ್ದು ಫಸ್ಟ್ ಟೈಮ್. ನಾನು 25 ವರ್ಷದಿಂದ ಇಲ್ಲಿದ್ದೇನೆ. ಫಸ್ಟ್ ಟೈಮ್ ಈ ರೀತಿ ಒಬ್ಬ ಆಡಳಿತ ಪಕ್ಷದವರು ಇದನ್ನ ರೀಕನ್ಸಿಡರ್ ಮಾಡಿ ನೀವು ಮಾತಾಡಿ ಕೊಟ್ಟಂತ ಅವಕಾಶವನ್ನು ರದ್ದು ಮಾಡ್ರಿ ಅಂತ ಹೇಳಿದ್ದು ಫಸ್ಟ್ ಟೈಮ್, ಮತ್ತು ರದ್ದು ಮಾಡಿದ್ದು ಫಸ್ಟ್ ಟೈಮ್ ಸ್ಪೀಕರ್. ಮತ್ತು ರಮೇಶ್ ಕುಮಾರ್ ನೇರವಾಗಿ ಸ್ಪೀಕರ್ ಮೇಲೆ ಅಲಿಗೇಷನ್ ಮಾಡ್ದಂಗೆ ಆ ಸೆಕ್ರೆಟರಿ ಹೆಸರು ಹೇಳಿ ಏನ್ರಿ ನಿಮ್ಗೆ ಗುರ್ತಾಕತ್ತಿಲ್ಲ ಇಷ್ಟು ಅಂತ ಹೇಳಿ ಇವತ್ತು ಇಂಥದನ್ನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ನೇರವಾಗಿ ಇವತ್ತು ಅಪಾದನೆ ಮಾಡಿದಂತು. ಇದು ಸರಿಯಲ್ಲ. ಅಲ್ಲಿ ಅದನ್ನೇ ಇಲ್ಲ ಇದು ಲೀಗಲಿ ಮಾತಾಡ್ಲಿಕ್ಕೆ ಬರುದಿಲ್ಲ ಹಾಗೆ ಹೀಗೆ ಅಂತ ಮುಖ್ಯಮಂತ್ರಿಗಳು ನಮ್ಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾ ಹೇಳ್ತೀನಿ ನೋಡ್ರಿ, ನನ್ನ ಕಡೆ ಕೆಲವು ಡಾಕ್ಯುಮೆಂಟ್ಸ್ ಇದಾವೆ, ಇದು ಆಧಾರ ಇಟ್ಕೊಂಡು ನಾ ಮಾತಾಡ್ತೀನಿ. ಅದು ತಪ್ಪಂದ್ರೆ ಆಮೇಲೆ ನೀವು ಹೇಳ್ರಿ, ನಿಮ್ಮ ಉತ್ತರ ಕೊಟ್ಟಾಗ
ಅದು ಬಿಟ್ಟು ನೀವು ನಾವು ಪ್ರಿಲಿಮಿನರಿ ಸಬ್ಮಿಷನ್ನು ಅಥವಾ ಕಂಟೆಂಟ್ಸ್ ಮಾತಾಡಲಿಕ್ಕೆ ನೀವು ಕೊಡೋದಿಲ್ಲ ಅಂತಂದರೆ ಇದು ಸರಿಯಲ್ಲ. ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕು ಮಾತಾಡುವಂಥ ಹಕ್ಕಿಂದ ಇದನ್ನು ಚ್ಯುತಿ ಮಾಡ್ದಂಗೆ ನಾವು ಮಾತಾಡ್ತೀವಿ, ನಮಗೆ ಅವಕಾಶ ಕೊಡಬೇಕಂತ ಎದ್ದು ಬಂದ್ಬಿಟ್ಟು